ಇದ್ರ ಹೆಸರು ಏನಂತ ನಾನು ತಿಳ್ಕೊಬೇಕು. ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡಿ. ಸರಿ, ಓಕೆ. ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡಿ ಒಂದು ಹೆಣ್ಣು ದೇವ್ರನ್ನ ಯಾವುದನ್ನು ಒಂದು ಆರಾಧನೆ ಮಾಡ್ಕೊಳ್ಳಿ. ಸತ್ಯ. ಮುಂದಕ್ಕೆ ನಾನು ಒಂದು ವಿಚಾರ ಇಟ್ಕೊಂಡೆ. ಕೆಲಸ ನಾನು ಒಂದು ಅಂದರೆ ಪಾಸಿಟಿವ್ ಇದ್ದರೆ ಮುಂದೆಗೆ ಹೇಳಿಲಿ, ಇಲ್ಲಾಂದರೆ ಹಿಂದೆಗೆ ಹೋಗಲಿ ಅಂತ. ಅದು ಮುಂದೆಗೆ 100% ಹೇಳುತ್ತಾ? ಸೂಪರ್. ಅಂದರೆ ಮುಂದೆಗೆ ಅಷ್ಟು ಜಲ್ದಿ ಸ್ಪಟ್ ಹಂಗೆ ಮುಂದೆಗೆ ಅದು ಎಳಿತಾ ಇದೆ ಸರ್. ಅದರಲ್ಲಿ ರಾಘವೇಂದ್ರ ಅವರೇ, ಇದೊಂದು ಚಕ್ರ. ಹೌದು ಸರ್. ತುಂಬ ಕೆಲಸ ಐತೆ, ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಹೌದು, ಹೇಳಿ. ಇದು ಚಕ್ರ ಏನಕ್ಕೆಲ್ಲ ಬಳಕೆ ಆಗುತ್ತೆ? ನಮ್ಮ ವೀಕ್ಷಕರು ಇದನ್ನು ಯಾರನ್ನ ತೊಗೊಬೇಕು ಅಂದರೆ ಯಾವ ಉದ್ದೇಶಗಳಿದ್ದಾಗ, ಯಾವ ಸಮಸ್ಯೆಗಳಿದ್ದವರು ಇದನ್ನು ತೊಗೊಂಡ್ರೆ ಏನೆಲ್ಲ ಲಾಭಗಳಿದೆ? ಸರ್, ಮೊದಲಿಗೆ ನಮ್ಮ ಸ್ವದೇಶಿ ವೀಕ್ಷಕ ಮಹಾಬಂಧವರಿಗೆ ನಮ್ಮ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಲ್ಲಿ ನೋಡಿ ಸರ್, ಇದು ಚಕ್ರ ಏನಕ್ಕೆ ಬಳಸ್ತೀವಿ, ಇದು ಏನಕ್ಕೆ ಅವಶ್ಯಕತೆ ಐತೆ ಅಂತಂದಾಗ ಕೆಲವು ವಿಚಾರಗಳಲ್ಲಿ ನೀವು ಹೇಳಿರ್ತೀರಿ, ನಾವು ಹೇಳಿರ್ತೀವಿ, ಕೇಳಿರ್ತೀವಿ. ಏನಂತಂದರೆ ಇದು ನಾವು ಮಾಡಿರೋಂಥದ್ದಲ್ಲ ಇವೆಲ್ಲನೂ. ಆದಿ ಕಾಲದಿಂದ ಆದಿ ಶಂಕರಾಚಾರ್ಯರು ಮಾಡ್ಕೊಂಬಂದಿರೋಂಥದ್ದು ಇವೆಲ್ಲನೂ. ಯಾಕೆಂತಂದರೆ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ಅವ್ರದ್ದು ಇತಿಹಾಸನೇ ಐತೆ. ಈಗ ಶ್ರೀಚಕ್ರ ಅಂತೇನು ಮಾಡಿರ್ತಾರಲ್ಲ, ಅದರದ್ದು ಮೇನ್ ಪವರ್ ಅದಿರುತ್ತೆ. ಅದಾದ ಮೇಲೆ ಅದ್ರ ಕೆಳಗಡೆ ಅಂತ ಬರೋಂಥ ಇವು ಏನು ಹೇಳ್ತೀವಿ ಅಂತಂದರೆ ಒಂದೊಂದು ದೈವಕ್ಕೂ ಒಂದೊಂದು ಚಕ್ರ ಅಂತ ಹೇಳ್ತೀವಿ. ಈ ಚಕ್ರ ಮಾಡ್ಬೇಕಂತಂದರೆ ಆ ದೈವದ ಆಧಾರದ ಮೇಲೆ ಚಕ್ರ ಬರೆದು ಅದು ಪವರ್ ಕೊಟ್ಟಾಗ ಅದರದ್ದು ದೈವ ಎನರ್ಜಿನೇ ಬೇರೆ ಇರ್ತದೆ, ಅದರದ್ದು ಕೆಲಸನೇ ಬೇರೆ ಇರುತ್ತೆ. ಅದು ದೈವ ವಿಚಾರಗಳಿಗೆ ಬಂದಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಏನಾಗುತ್ತದೆ ಅಂತಂದರೆ ಮನೆ ಒಳಗಡೆ ಸಮಸ್ಯೆ ಐತೆ. ಇವಾಗ ಯಾವ ರೀತಿ ಸಮಸ್ಯೆ ಐತೆ ಅವ್ರದ್ದು ಅಂದರೆ ಅವ್ರದ್ದು ಮುಂದೆ ಬರ್ತಾ ಇಲ್ಲ. ಕೆಲವು ನಮ್ಗೇನೇ ದುಡಿತೀವಿ, ನಾವೇನೇ ಮಾಡಿದ್ರು ಅಭಿವೃದ್ಧಿ ಆಗ್ತಾ ಇಲ್ಲಪ್ಪ. ಮನೆ ಒಳಗಡೆ ಗಂಡ ಹೆಂಡತಿ ಜಗಳ, ಮಕ್ಕಳಿಗೆ ನೋಡಿದ್ರೆ ತಂದೆಗಾಗಲ್ಲ, ತಂದೆಗೆ ನೋಡಿದ್ರೆ ಮಕ್ಳಿಗಾಗಲ್ಲ. ಈ ಥರ ಮನೆ ಒಳಗಡೆ ಸಮಸ್ಯೆಗಳು, ಅಭಿವೃದ್ಧಿ ಕಷ್ಟ ಬಿದ್ದು ದುಡಿತಾರೆ. ಅದು ಕೈ ನಮಗೆ ಆ ದುಡ್ದಿದ್ದ ಹಣ ಕೈಗೆ ಬರ್ತಾ ಇಲ್ಲ. ಒಂದು ವೇಳೆ ಅಷ್ಟು ಕೈಗೆ ಬರ್ತದೆ, ಮತ್ತೆ ಬಾಯಿಗೆ ಬರ್ತಾ ಇಲ್ಲ, ಅಲ್ಲೇ ವೇಸ್ಟ್ ಎಷ್ಟು ಬರುತ್ತೆ. ಈಗ ಒಂದು 10,000 ದುಡಿತೀವಿ ಅಂತಂದರೆ ತಿಂಗಳದೊಳಗಡೆ 10,000ಕ್ಕಿಂತ ಮತ್ತೆ ಸಾಲ ಆಗಿರ್ತದೆ. ನಮಗೆ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ. ಮನೆ ಕಡೆ ನಾವು ಎಷ್ಟೇ ದುಡಿದ್ರೂ ಕಷ್ಟಪಡ್ತೀವಿ, ನಾವು ಮನೆ ಮಕ್ಕಳೆಲ್ಲ ಕಷ್ಟಪಟ್ಟರು ನಾವು ಮುಂದಕ್ಕೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಈ ಅವ್ರದ್ದು ಮನೆ ಆಧಾರದ ಮೇಲೆ, ಮನೆ ದೈವ ಆಧಾರದ ಮೇಲೆ ನೋಡ್ಕೊಂಡು ಈ ಥರ ಚಕ್ರ ಬರಿತೀವಿ. ಇದು ಯಾವ ರೀತಿ ಅಂದರೆ ಸರ್, ಈ ಚಕ್ರ ಬಂದು ಒಂದು ದೈವ ಯಾವ ರೀತಿ ಪವರ್ ಕೆಲಸ ಮಾಡುತ್ತೆ ಅದೇ ರೀತಿಯೇ ಇದು ಕೆಲಸ ಮಾಡುತ್ತೆ. ಇದು ಒಂದು ದೈವ ಅಂದರೆ ಇವಾಗ ಏನು ಕಷ್ಟ ಬಂದಾಗ ಎಲ್ಲಿಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಏನಕ್ಕೆ ನಮಗೊಂದು ಒಳ್ಳೇದಾಗಲಿ, ಏನೋ ನಾವು ಒಂದು ಸಮಸ್ಯೆಗಳಿಂದ ದೈವತ ಬೇಡ್ಕೊಂತೀವಿ. ಆ ಸಮಸ್ಯೆಗಳು ನಮಗೆ ಒಂದು ಪರಿಪೂರ್ಣವಾದ ಫಲ ಸಿಗಲಿ ಅಂದ್ಬಿಟ್ಟು ದೈವನ ನಾವು ಬೇಡ್ಕೊಂತೀವಿ. ಸರ್, ನೀವು ಇದರಲ್ಲಿನೂ ನಾವು ಕೇಳ್ಕೊಬೋದು. ಯಾವ ಥರ? ಇದರಲ್ಲಿ ನಿಮ್ದು ಏನೇ ಸಮಸ್ಯೆ ಇದ್ರೂ ಇದು ತಿಳಿಸುತ್ತೆ. ಯಾವ ಥರ ತಿಳಿಸುತ್ತೆ? ಇದು ಯಾವ ಥರ ಅಂತಂದರೆ, ಈಗ ಮನೆ ಒಳಗಡೆ ಇದನ್ನು ನಾವು ಏನು ಸ್ಥಾಪನೆ ಮಾಡಿ ದೈವನ ಇದು ಮಾಡಿ ಆಹ್ವಾನ ಮಾಡಿ ಇದ್ರಿಗೆಲ್ಲ ಪ್ರಾಣ ಪ್ರತಿಷ್ಠೆ ಕೊಟ್ಟಿರ್ತೀವಲ್ಲ, ಇವಾಗ ನೀವು ಕೆಲವು ವಿಚಾರಗಳಲ್ಲಿ ಬೇರೆ ಕಡೆ ಹೋಗ್ಬೇಕು. ಇದನ್ನ ಏನಿಲ್ಲ, ನೀವು ಇದನ್ನ ಹಿಡ್ಕೊಂಬಿಟ್ರೆ ಎನರ್ಜಿ ಬಂದ್ಬಿಡ್ತದೆ. ಇದನ್ನ ಹಿಡ್ಕೊಂಡು ನೀವು ಪ್ರತಿಯೊಂದು ಸಮಸ್ಯೆನ ಆಗ್ತೈತೋ ಇಲ್ಲ ಅಂತ ನಿದೇ ನುಡಿಸುತ್ತಿದ್ದು. ಓಕೆ. ಅಂದರೆ ಹೆಂಗೆ ಇದು ಒಂದು ಸ್ವಲ್ಪ ಬಿಡಿಸಿ ತಿಳಿಸಿ, ಯಾವ ಥರ ಹಿಡ್ಕೋಬೇಕು, ಹೆಂಗೆ? ಸೇಮ್ ಸರಿ. ಇವಾಗ ನೀವು ಇದಕ್ಕೇನು ಗೊತ್ತಾ, ಮಾಮೂಲಿ ನೀಟಾಗಿ ಒಂದು ಪೂಜೆ ಮಾಡಬೇಕು, ನೈವೇದ್ಯ ಕೊಡಬೇಕು. ಎಲ್ಲ ಆದಮೇಲೆ ಸರ್ ನೀವು ಅವರು ನಿಮಗೆ ನೋಡಿ ಈ ಥರ ಇಟ್ಕೊಂಬಿಟ್ಟು ಒಂದು ಅಂದರೆ ಅದನ್ನು ನಿಂತ್ಕೊಂಡು ಇದು ಮಾಡ್ಬೇಕಿದು. ಅದು ನಿಂತು ತೋರಿಸಲ್ಲ ನಮ್ಮ ವೀಕ್ಷಕರಿಗೆ. ಅದು ನೋಡಿ ಸರ್, ಇದೇನಾಗುತ್ತಲ್ಲ, ಇದು ನೋಡಿ ಈ ಥರ ಇದು ಇಟ್ಕೊಂಬಿಟ್ಟು ಅವ್ರ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಊದುಬತ್ತಿ ಹೊಗೆ ಎಲ್ಲ ಕೊಟ್ಟು ಇಟ್ಕೊಂಡ್ರೆ ನೋಡಿ, ಇದು ನೀವು ಇಟ್ಕೊಳ್ಳಿ, ನಾನು ನಿಮ್ಗೆ ನೋಡಿ ಇದು ಗೊತ್ತಾಗುತ್ತೆ. ಇದು ಹೌದಾ? ಅದು ನೋಡಿ ಅದ್ರದ್ದು ಪವರ್ ಏನಿರುತ್ತೆ ಅನ್ನೋದು ನಮ್ಮ ವೀಕ್ಷಕರಿಗೆ ನೀವು ತೋರಿಸ್ಬೇಕದು. ಸೊ ಓಕೆ, ಅದು ಒಂದು 5 ನಿಮಿಷ ಕಣ್ಣು ಮುಚ್ಕೊಳ್ಳಿ ಸರ್. ಅದು ಸೊ ಹಿಂಗೆ ಇಟ್ಕೊಳೋದಾ? ಹಂಗೆ ಇಟ್ಕೊಳ್ಳಿ. ಪ್ರಶ್ನೆ ಹಾಕೋಬೇಕಾ? ನೀವು ಪ್ರಶ್ನೆನ ಮಾಡ್ಬೋದು, ಏನು ಬೇಕೋ ಮಾಡ್ಕೊಬೋದು. ಅಲ್ಲ, ಏನು ಪ್ರಶ್ನೆ ಹಾಕೋಣಂದ್ರೆ ನನಗಿದ್ದು ಸೂಚನೆ ಸಿಗಬೇಕಂದ್ರೆ ನಾನು ಏನು ಅನ್ಕೊಂಬೇಡಿ. ನಿಮ್ಮ ಮನಸ್ಸಲ್ಲಿ ನಿಮ್ದು ಏನಾದರೂ ತಿಳ್ಕೊಂಬೋದು. ಇಲ್ಲ ಹಿಂದೆ ಎಳುತ್ತೆ, ಇಲ್ಲ ಮುಂದೆ ಎಳುತ್ತೆ. ಹೌದಾ? ಹೌದು. ಓಕೆ. ಇದ್ರ ಹೆಸರು ಏನಂತ ನಾನು ತಿಳ್ಕೊಬೇಕು. ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡಿ. ಸರಿ, ಓಕೆ. ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡಿ ಒಂದು ಹೆಣ್ಣು ದೇವ್ರನ್ನ ಯಾವುದನ್ನು ಒಂದು ಆರಾಧನೆ ಮಾಡ್ಕೊಳ್ಳಿ.
ಸತ್ಯ. ಹಾಂ ಮುಂದಕ್ಕೆ ನಾನು ಒಂದು ವಿಚಾರ ಇಟ್ಕೊಂಡೆ, ಕೆಲಸ ನಾನು ಒಂದು ಅಂದರೆ ಪಾಸಿಟಿವ್ ಇದ್ದರೆ ಮುಂದೆಗೆ ಎಳೀಲಿ, ಇಲ್ಲಾಂದರೆ ಹಿಂದೆಗೆ ಹೋಗಲಿ ಅಂತ. ಅದು ಮುಂದೆಗೆ 100% ಹೇಳುತ್ತು. ಹೇಳುತ್ತಾ? ಸೂಪರ್. ಅಂದರೆ ಮುಂದೆಗೆ ಅಷ್ಟು ಜಲ್ದಿ ಸ್ಪಟ್ ಹಂಗೆ ಮುಂದೆಗೆ ಅದು ಎಳಿತಾ ಇದೆ ಸರ್. ಅದರಲ್ಲಿ ಏನಂತಂದ್ರೆ ದೈವ ಆಧಾರದ ಮೇಲೆ ಚಕ್ರ ಅದು ಮಾಡಿರ್ತೀವಿ ಸರ್. ಅದು ಯಾಕೆಂತಂದರೆ ಅವ್ರದ್ದು ಸಮಸ್ಯೆಗಳು 100% ಆಗ್ತೈತೆ ಅಂತಂದರೆ ಸೂಚನೆ ಗೊತ್ತಾಗುತ್ತೆ ನಮಗೆ. ಅವ್ರದ್ದು ಮನೆ ಒಳಗಡೆ ಏನೇ ಸಮಸ್ಯೆ ಇದ್ರೂ ಅಕಸ್ಮಾತ್ ನಾವು ಏನು ಹೇಳಿರ್ತೀವಲ್ಲ ಆ ಥರ ಅವ್ರು ಮಾಡಿಲ್ಲ ಅಂತಂದಾಗ ಸರ್ ನಮಗೆ 100% ಆ ದೈವ ಆಧಾರದ ಮೇಲೆ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ತಿಳಿಸಿ ನನಗೆ. ಇದರಲ್ಲಿ ಏನೋ ಒಂದು ಸ್ವಲ್ಪ ಹಿಂದೆ ಇದ್ರ ಒಳಗಡೆ ಏನೋ ಇದೆಯಾ, ಏನಾದರೂ ಇದರಲ್ಲಿ ಪ್ಯಾಕ್ ಮಾಡಿದ್ದೀರಾ? ಯಾಕಂದ್ರೆ ಇದು ತಗಡು ತೆಳ್ಳಕ್ಕೆ ಒಂದು ಪೇಪರ್ ಅಷ್ಟು ಇರುತ್ತೆ, ಬಟ್ ಇದು ಇಷ್ಟು ದೊಡ್ಡದು ಫ್ರೇಮ್ ಇದೆ. ಹೌದು. ಮತ್ತೆ ಇದ್ರೊಳಗಡೆ ಚಕ್ರಗಳು ಹಿಂದೆಗಡೆ ಏನು ಲೋಡ್ ಮಾಡಿದ್ದೀರಾ ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ. ಬಟ್ ಪವರ್ ಅಂತೂ ಇದೆ, ಯಾಕಂದ್ರೆ ಇದು ಒಂದ್ಸರಿ ಚೆಕ್ ಮಾಡಿ ಸರ್. ತಿಳ್ಕೊಂಡಿದ ತಕ್ಷಣ 100% ಗೊತ್ತಾಗಬೇಕು ಅದು. ಸೊ ಕೆಲವರು ಹೇಳ್ತಾ ಇರ್ತಾರಲ್ಲ, ಇವಾಗ ಕೆಲವರು ತಿಳ್ಕೊಂತೀನಿ, ತಿಳ್ಕೊಳ್ಳಿ ಸರ್. ಅದು ಇದರಲ್ಲಿ ನಾನು ಈ ಸರಿ ಬೇರೆ ತಿಳ್ಕೊಂಡೆ, ಎಡಗಡೆ ಬಲಗಡೆ ಈ ತರ ಎಳಿಲಿ ಈ ತರ ಎಳಿಲಿ ಅಂದ್ರೆ ಅದು ನನಗೆ ಫೀಲ್ ಕೊಟ್ಟಿಲ್ಲ. ಹಿಂದೆ ಮುಂದೆ ತುಂಬಾ ಸ್ಪೀಡಾಗಿ ಕೊಡ್ತು. ಮತ್ತೆ ಅದನ್ನೇ ಹಿಂದೆ ಮುಂದೆನೆ ತುಂಬಾ ಚೆನ್ನಾಗಿ ಅದು ಪಟ್ನ ನನಗೆ ಇದು ಅನುಭವಕ್ಕೆ ಬಂತು. ಮುಂದೆ ವಾಲಿಸ್ತದೆ. ಮುಂದಕ್ಕೆ ನಾನು ಹಿಂದೆ ಮುಂದೆ ತುಂಬ ಚೆನ್ನಾಗಿ ಸೂಚನೆ ಕೊಡುತ್ತಾ ಆಗುತ್ತೆ. ಇಲ್ಲ ಈ ಕೆಲಸದಲ್ಲಿ ಹೋಗೋದಂಗಿದ್ರೆ ಮುಂದೆ ಅಂತಂದರೆ ಅದು ಮುಂದಕ್ಕೆ ಬರ್ತಾ ಇದೆ, ಆಗುತ್ತೆ ಅನ್ನೋ ಥರ. ಇಲ್ಲ ಅಂದರೆ ಹಿಂದೆಗೆ ಹೋಗೋ ಥರ ಹೇಳಿದ್ದೆ. ಮುಂದಕ್ಕೆ ತುಂಬ ಚೆನ್ನಾಗಿ ಇದು ಸೂಚನೆ ಕೊಡ್ತು. ಅದು ಒಬ್ಬೊಬ್ರಿಗೆ ಒಂದೊಂದು ಅನುಭವ ಸರ್ ಇದು. ಹಾಂ. ಸೊ ಇದರಲ್ಲಿ ಏನೆಲ್ಲ ಇದೆ ತಿಳಿಸಿ. ಒಂದು ಪ್ರಾಣಶಕ್ತಿ, ಒಂದು ದೈವ ಶಕ್ತಿ, ಒಂದು ಏನು ಹೇಳ್ತೀವಿ ಅಂತಂದರೆ ವನಮೂಲಿಕೆ ಶಕ್ತಿ. ಇದು ಒಂದು ವನದೇವತೆ ಆಹ್ವಾನ. ಇದು ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇದ್ರ ಒಳಗಡೆ ಒಂದು ಜೀವಕಳೆ ಬರುತ್ತೆ. ಈ ಜೀವಕಳೆ ನಾವು ತಗೊಂಡು ಆ ಜೀವಕಳೆಯನ್ನು ಕೊಟ್ಟಾಗ ಅದ್ರದ್ದು ಏನು ಕೆಲಸ ಮಾಡುತ್ತೆ, ಅದ್ರದ್ದು ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ನಮಗೆ 100% ಸೂಚನೆ ಗೊತ್ತಾಗುತ್ತೆ. ಇದು ಆಮೇಲೆ ಇವಾಗ ಅವ್ರದ್ದು ಏನು ಸಮಸ್ಯೆ ಐತೆ ಅದು 100% ಅವ್ರ ಸಮಸ್ಯೆಗೆ ಅದು ಪರಿಹಾರ ಸಿಗುತ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಚಕ್ರ ನಾವು ಕೆಲವರು ಏನು ಹೇಳ್ತಾರೆ ಸರ್ ಅಂತಂದರೆ ಇಲ್ಲಿ ಜನಗಳಿಗೆ ಕೆಲವು ಎಲ್ಲ ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದಾರೆ. ನಮಗೆ ಗೊತ್ತಿರೋದ್ರಲ್ಲಿ ನಾನು ಹೇಳ್ತೀನಿ. ಅದೇ ಈಗ ಇದು ಕೆಲವರು ಏನು ಹೇಳ್ತಾರೆ ಅಂತಂದರೆ ನಮಗೆ ಮಾಡಿಕೊಡಿ ಅಂತೆಲ್ಲ ಹೇಳ್ತಾರೆ ಸರ್. ಇದನ್ನು ಮಾಡಬೇಕಾದ್ರೇ ತುಂಬ ಟೈಮ್ ತಗೊಂತ ಇದ್ದೀವಿ. ಯಾಕಂದರೆ ಅವರ ಮನೆ ಆಧಾರ ತಗೊಂಡಿರ್ತೀವಿ, ಮತ್ತು ಅಲ್ಲಿಂದ ಏನು ಸಮಸ್ಯೆ ಆಗೈತೆ ಆ ಸಮಸ್ಯೆ ಎಲ್ಲ ಕ್ಲಿಯರ್ ಆದಮೇಲೆ ಇದನ್ನೆಲ್ಲ ನಾವು ಒಂದು ತಯಾರು ಮಾಡೋಕ್ಕಾಗೋದು. ಈಗ ನೋಡಿ, ಇದು ನಾವು ಏನು ಮಾಡಿದ್ದೀನಲ್ಲ ನೋಡಿ, ಇದು ಅದೇ ಮನೆಗೆ ಅಂತಲೇ ನಾನು ತಯಾರು ಮಾಡಿದ್ದು ಸರ್. ನೋಡಿ ಇದೆಲ್ಲ ಪೂರ್ತಿ ಬರೆದಿದ್ದೀನಿ. ಇದು ನೋಡಿ, ಇದು ಆಲ್ಮೋಸ್ಟ್ ಬರೆದಿದ್ದೀನಿ ನಾನು. ಯಾಕೆ ಅಂತಂದರೆ ಈಗ ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಬರೆದಿದ್ದೀನಿ ಇದು ಸರ್. ಎಲ್ಲ ಬರೆದಾದ್ಮೇಲೆ ಈಗ ನೋಡಿ, ಇದು ನಾವು ಎಲ್ಲ ತಯಾರು ಮಾಡಿ ಇದನ್ನೆಲ್ಲ ಇನ್ನೇನು ಪ್ಯಾಕ್ ಮಾಡಬೇಕು ಅನ್ನೋ ಟೈಮಲ್ಲಿ ಈ ಥರ ಹೋಗೈತೆ. ಇದು ಯಾಕಿದು ಅರ್ಧೋಯ್ತು? ಇದು ಯಾಕೆ ಅಂತಂದರೆ ಅವ್ರದ್ದು ನಾವು ಏನು ಹೇಳಿರ್ತೀವಲ್ಲ ಅದು ಅವ್ರು ಮಾಡಿಲ್ಲ. ಮನೆ ಒಳಗಡೆದು ಅವ್ರದ್ದು ಸಮಸ್ಯೆ ಇನ್ನೂ ನಾವು ಏನು ಹೇಳಿರ್ತೀವಿ ಅದು ಕ್ಲಿಯರ್ ಆಗದಿದ್ದಾಗ ಮತ್ತು ಇದು ಕೊಟ್ಟ ಮೇಲೆ ಅದು ಪರ್ಫೆಕ್ಟ್ ಕೆಲಸ ಆಗಬೇಕಲ್ಲ. ಹೌದು, ಅವರು ಮಾಡಿಲ್ಲ, ಅವ್ರಿಗೆ ಇನ್ನೂ ತೊಂದರೆ ಆಗೈತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ನಮಗೆ ಸೂಚನೆ ಕೊಡುತ್ತೆ. ಇದು ಅಂದರೆ ಅಲ್ಲಿ ಇನ್ನೂ ತೊಂದರೆ ಐತೆ, ಇನ್ನೂ ತೊಂದರೆ ಐತೆ ಅದು. ಹಾಗಾಗಿ ಇಲ್ಲಿ ಮಾಡೋಕ್ಕೆ ಬಿಟ್ಟಿಲ್ಲ. ಕೆಲವು ನಾವು ಹೇಳಿದ್ದೀವಿ ಅವ್ರಿಗೆ ಈ ಥರ ಮನೆ ಒಳಗಡೆ ಮಾಡಿ ಎಲ್ಲ ಪೂರ್ತಿ ಕ್ಲಿಯರ್ ಮಾಡಿ ಒಂದು 5 ದಿನ 100% ಮಾಡಿ ಟೈಮಿಂಗ್ಸನ್ನು ಕೊಟ್ಟಿರ್ತೀವಿ ನಾವು. ಅವ್ರು ಏನು ಮಾಡಿದ್ದಾರೆ, 1 ದಿನ ಮಾಡಿದ್ದಾರೆ, ಆಮೇಲೆ ಮಾಡಿಲ್ಲ. ಅವರು ಬಿಟ್ಟುಬಿಟ್ಟಿದ್ದಾರೆ. ಆಮೇಲೆ ನಮಗೆ ಅವರು ನಾವೆಲ್ಲ ತಯಾರು ಮಾಡಿ ಇವಾಗ ಇದನ್ನೆಲ್ಲ ರೆಡಿ ಮಾಡಬೇಕು.
ಎಲ್ಲ ಆದಮೇಲೆ ನನಗೆ ಗೊತ್ತಾಗ್ಬಿಡ್ತಿದ್ದು ನೋಡಿ ಇದೆಲ್ಲ ಯಾವಾಗ ಇದಾಯ್ತು ಟೈಮ್ ತೊಗೊಂಡ್ರಿ ಇದನ್ನು ಮಾಡೋಕ್ಕೆ? ಸರ್ ಇದು ಇದನ್ನು ಎಷ್ಟು ದಿವಸ ಟೈಮ್ ತೊಗೊಂಡು ಮಾಡಿದ್ದು? ಸರ್ ಇದು ಏನಂತಂದರೆ ಇವೆಲ್ಲ ಪ್ರಾಣಶಕ್ತಿ ಕೊಡಬೇಕು, ಬೀಜಾಕ್ಷರಗಳು ಬರೀಬೇಕು. ಇದನ್ನೆಲ್ಲ ನಾವು ತಯಾರು ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ಮು 3 ದಿನ 4 ದಿನ ಅಂತೂ ಬೇಕೇ ಬೇಕು ನಮಗೆ. 4 ದಿನದ್ದು ಟೈಮ್ ವೇಸ್ಟು, ಕೆಲಸ ವೇಸ್ಟು ಸರ್. ಟೈಮು ವೇಸ್ಟು, ಕೆಲಸ ವೇಸ್ಟು ಅಂತ ಅನ್ನೋದು ಒಂದು ಕೆಲಸ ಅದು ಹೋಯ್ತು. ಮತ್ತು ಇದೆಲ್ಲ ತಯಾರಾಗಿ ಈ ಥರ ಪ್ಯಾಕ್ ಮಾಡೋ ಟೈಮಲ್ಲಿ ಹೋಯ್ತಲ್ಲ, ಇದು ವೇಸ್ಟ್ ಆಯ್ತದು. ಹಾಂ. ಮತ್ತು ನಮ್ದು ಇಷ್ಟು ಎಲ್ಲ ರೆಡಿ ಆಗಿತ್ತು, ಇನ್ನೇನು ಪ್ಯಾಕಿಂಗ್ ಮಾಡಬೇಕಿತ್ತು, ಆವಾಗ ಹೋಗಿದ್ದೆ. ಎಲ್ಲ ವೇಸ್ಟ್ ಆಯ್ತಾಗ. ನಾನು ಆವಾಗ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಇದು ನೀವು ಏನಮ್ಮ ಇದು ನೀವು ನಾನು ಹೇಳ್ದಂಗೆ ಮಾಡಿಲ್ಲ ಇದು ಅಂತಂದೆ. ಇಲ್ಲ ಗುರೂಜಿ ಒಂದೇ ದಿನ ಮಾಡಿರೋದು ನಾವು ಅಂತಂತ ಹೇಳಿದ್ರು. ಇಲ್ಲಮ್ಮ ನಿಮ್ಮ ಮನೆ ಒಳಗಡೆ ಇನ್ನೂ ಸಮಸ್ಯೆ ಐತೆ, ನೀವು ನಾವು ಹೇಳ್ದಂಗೆ ಇನ್ನೂ ಮಾಡಿಲ್ಲ, ನಿಮ್ದು ಅಲ್ಲಿ ಏನಾಗೈತೆ ವಾಮಾಚಾರ ಆಗಿರೋಂಥದ್ದು ಮನೆ ಒಳಗಡೆ ಅದ್ರದ್ದು ಏನು ಬಂಧನ ಆಗೈತಲ್ಲ, ಅದು ಬಂಧನನೂ ಹೊಡೆದಿಲ್ಲ, ದೈವ ಒಳಗಡೆನೂ ಬಂದಿಲ್ಲ. ನೀವು ಯಾವಾಗ ದೈವ ಒಳಗಡೆ ಬಂದಿಲ್ಲ ನಿಮ್ಮ ಸಮಸ್ಯೆ ಹಂಗೈತೆ, ನನಗೆ ಇಲ್ಲಿ 100% ಗೊತ್ತಾಯಿತು ಅಂತಂದೆ. ಆಮೇಲೆ ಅವರೇ ಒಪ್ಕೊಂಡ್ರು. ಹೌದಾ? ಹಾಂ. ಇಲ್ಲ ಗುರೂಜಿ ನಾವು ಒಂದೇ ದಿನ ಮಾಡಿದ್ದು, ನಾವು ಮಾಡೋಕ್ಕಾಗಿಲ್ಲ, ಅದು ಮರ್ತೋಗ್ಬಿಟ್ಟೆ, ನಾವೇನು ಅಂದ್ಕೊಂಡದು. ಅಲ್ಲಮ್ಮ ನೀವು ಒಂದು ಸರಿ ಫೋನ್ ಮಾಡಿ ತಿಳ್ಕೊಳೋದಲ್ಲ ಅಂತಂದೆ. ಮಾಡೋಣ ಅಂದ್ಕೊಂಡು ಗುರೂಜಿ ಮನೆ ಒಳಗಡೆ ನಾವು ಹಂಗೆ ಅದೇ ಕೆಲಸ ಈ ಕೆಲಸ ಅಂದ್ಕೊಂಡು ನಾವು ಮರ್ತೋಗ್ಬಿಟ್ವಿ ಅಂತೇಳಿ ಮತ್ತೆ ನಮಗೆ ಅದು ನಾವು ಫೋನ್ ಮಾಡಿದ್ಮೇಲೆ ಅವ್ರ ಮುಖಾಂತರವಾಗಿ ನಾವು ತಿಳ್ಕೊಂಡಾಯ್ತು ನೋಡಿದ್ದು. ಸೊ ಅದಾದಮೇಲೆ ಇದನ್ನು ತಿರುಗಿ ಮಾಡಿದ್ದ. ಅದಾದಮೇಲೆ ಮತ್ತೆ ಹೋಗಿ ಮನೆ ಕಡೆ ಎಲ್ಲ ಕ್ಲಿಯರ್ ಮಾಡಿ ಇದಾದಮೇಲೆ ಮತ್ತೆ ಈ ರೀತಿ ಆಯಿತು. ಸೊ ಇವಾಗಿದು ಪರ್ಫೆಕ್ಟಾಗಿದೆ. ಈಗ ಪರ್ಫೆಕ್ಟ್ ಅಲ್ಲಿ ಪರ್ಫೆಕ್ಟ್ ಓಕೆ ಐತೆ ಅಂದರೆ ಇಲ್ಲಿ ಗ್ರೀನ್ ಸಿಗ್ನಲ್ ಇದು. ಈಗ ಒಂದು ಟ್ರೈನ್ ಹೋಗ್ಬೇಕಾದ್ರೆ ಅದು ಬರ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಅಡ್ಡಾಗ್ತಾರಲ್ಲ, ಅದು ಗ್ರೀನ್ ಸಿಗ್ನಲ್ ಅವರು. ಆ ರೀತಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅಲ್ಲಿ ಪಕ್ಕ ಓಕೆ ಐತೆ ಅಂತೇಳಿ ಅವ್ರ ಮನೆ ದೈವ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಮಗೆ ಇಲ್ಲೆಲ್ಲ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅಲ್ಲಿ ಸಮಸ್ಯೆ ಇರಬಾರ್ದು. ಈ ರೀತಿ ಇದು. ಇದೆಷ್ಟು ದಿವಸ ಆಯಿತು ಮಾಡೋದಕ್ಕೆ? ಇದು 1 ವಾರ ತಗೊಂಡಿವಿ ಸರ್ ನಾವು. ಹೌದಾ? ಅದನ್ನು ಬರೀಬೇಕಂತಂದರೆ 3 ದಿನ ಆಗುತ್ತೆ. ಮತ್ತು ಅದನ್ನೆಲ್ಲ ತಯಾರು ಮಾಡಿ ಮತ್ತು ಇದಕ್ಕೆ ಜೀವ ಕಳೆ ಕೊಟ್ಟು ಪ್ರಾಣ ಕಳೆ ಕೊಟ್ಟು ಮತ್ತು ಪ್ರಾಣ ಪ್ರತಿಷ್ಠೆಗಳೆಲ್ಲ ಹಾಕಿ ಇದು ಪರ್ಫೆಕ್ಟ್ ಸಕ್ಸಸ್ ಆಗೈತೆ ಇಲ್ಲ ಅಂತೇಳಿ ನಾವು ಚೆಕ್ ಮಾಡಿ ಅದಾದಮೇಲೆ ಇದು ಓಕೆ ಮಾಡ್ತೀವಿ. ಎಷ್ಟು ಚಕ್ರಗಳು ಏನೆಲ್ಲ ಬರೆದಿದ್ದೀರಾ ಇದರಲ್ಲಿ? ತುಂಬ ಏನೇನು ಚಿತ್ರಗಳು ಅದು ಅವ್ರ ಮನೆ ಆಧಾರದ ಮೇಲೆ ಬರೆದಿರ್ತೀವಿ. ಚಕ್ರಗಳು, ಅಕ್ಷರಗಳು, ಬೀಜಾಕ್ಷರಗಳು ಸುಮಾರು ಬರೆದಿದ್ದೀರಾ. ಹೌದು. ತುಂಬ ಫುಲ್ಲು ಹಂಗೆ ಇಟ್ಕೊಳ್ಳಿ. ಕಂಪ್ಲೀಟ್ ಬೀಜಾಕ್ಷರಗಳೇ, ಫುಲ್ಲು ಚಕ್ರ ತುಂಬ ಐತೆ. ಎಲ್ಲ ಕನ್ನಡ ಅಕ್ಷರಗಳೇ ಅಲ್ವಾ? ಹೌದೌದು. ಸೊ ನೀವೇ ಖುದ್ದಾಗಿ ಬರೀತೀರಾ? ನಾವೇ ಬರೆಯೋದು ಸರ್ ಇದು. ಹಾಂ ಹಾಂ. ಅದು ಬರೆದಾದ್ಮೇಲೆ ಇದು ಬೋರ್ಡು ತುಂಬ ಪ್ಯಾಕ್ ಮಾಡಿಬಿಟ್ಟಿದ್ದೀರಾ? ಹೌದೌದು. ಓಕೆ. ಸೊ ಈಗ ಇದರಲ್ಲಿ ಮೂಲಿಕೆಗಳು ಯಾವ ಥರದ್ದು ಮೂಲಿಕೆಗಳು ಏನು? ಅದೆಲ್ಲ ನಾವು ಆಲ್ಮೋಸ್ಟು ಕೆಲವೆಲ್ಲ ನಾವು ಹೋದ ಎಪಿಸೋಡಲ್ಲಿ ಹೇಳಿದ್ದೀವಿ. ಮನೆ ಒಳಗಡೆ ಏನೇನು ಮಾಡ್ತೀವಿ ಏನು ಅಂತೇಳಿ 108 ಗಿಡಮೂಲಿಕೆ ಹಾಕ್ತೀವಿ. ಮತ್ತು ಇದಕ್ಕೆ ಬೇರೆ ಬೇರೆ ಎಲ್ಲ ನಾವು ಹೇಳ್ದವಲ್ಲ ಅದೆಲ್ಲ ಕಪ್ ತಯಾರು ಮಾಡಿ ಅವೆಲ್ಲ ಹಾಕಿ ಅವ್ರ ಮನೆ ದೈವ ಆಧಾರದ ಮೇಲೆ ಮಾಡಬೇಕು ಇವೆಲ್ಲನೂ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಆಗಲ್ಲ ಇದು. ಕೆಲವು ವಿಚಾರಗಳು ಒಬ್ಬೊಬ್ಬ ಈಗ ನಿಮ್ಮ ಊಟ ನಮಗಾಗಲ್ಲ, ನಮ್ಮ ಊಟ ನಿಮ್ಗಾಗಲ್ಲ. ನೀವು ತಿನ್ನೋದೇ ಬೇರೆ ಇರ್ತದೆ. ಅಂದರೆ ನಮಗೆ ಕೆಲವ್ರಿಗೆ ಒಬ್ರಿಗೆ ಮುದ್ದೆ ಸಾರು ಆಗುತ್ತೆ, ಒಬ್ರಿಗೆ ಅನ್ನ ಆಗುತ್ತೆ, ಇನ್ನೊಬ್ರಿಗೆ ತರಕಾರಿ ಆಗುತ್ತೆ. ಈ ಥರ ಇದು ಅವ್ರವ್ರ ಮನೆ ದೈವ ಆಧಾರದ ಮೇಲೆ ಮಾಡಿಕೊಡ್ತೀವಿ. ಈಗ ನಾವು ಹೇಳಿದ್ವಲ್ಲ ಅವ್ರವ್ರ ಸಮಸ್ಯೆ ಏನು ಹೆಂಗೆ ಅಂದ್ಬಿಟ್ಟು ಇದ್ರ ಮುಖಾಂತರವಾಗಿ ಹಿಂಗೆ ಇಟ್ಕೊಂಡಾಗ ಅದು ಆಟೋಮೆಟಿಕ್ಕಾಗಿ ರಿಲೀಫ್ ಆಗ್ತದೆ. ಕೆಲವ್ರಿಗೆ ಏನಾನ ಸಮಸ್ಯೆ ಇದ್ದು ಅಂದರೆ ಕೆಲವ್ರಿಗೆ ಏನಾನ ಅಯ್ಯೋ ಯಾಕೋ ನಮಗೆ ಸುಸ್ತಾಗ್ತೈತೆ, ನಿಶಕ್ತಿ ಆಗ್ತೈತೆ, ದೃಷ್ಟಿ ಆಗೈತೆ ಅಂತಂದಾಗ 5 ನಿಮಿಷ ಇದನ್ನು ಇಟ್ಕೊಂಬಿಟ್ರೆ ಆಟೋಮೆಟಿಕ್ ರಿಲೀಫ್ ಕೊಡುತ್ತೆ ಇದು. ಸೊ ಅಂದರೆ ಅಲ್ಲಿ ಏನೇ ತೊಂದರೆ ಅಂದರೆ ಎಫೆಕ್ಟ್ ಆಗಿದ್ರೆ ಅವ್ರ ದೇಹಕ್ಕೆ ಇದು ಹೇಳ್ಕೊತದ? ಹೇಳ್ಕೊಳುತ್ತಿದ್ದು ನೆಗೆಟಿವ್ ಹೇಳ್ಕೊಂತೀವಿ. ದೃಷ್ಟಿ ಏನಾಗಿದ್ರು ದೃಷ್ಟಿ ಇದ್ದರೆ ಎಲ್ಲ ಆಗುತ್ತೆ. ಆಮೇಲೆ ಲಾಸ್ಟ್ಗೆ ಇದು ಅವರೆಲ್ಲ ಇಟ್ಕೊಂಡಿರ್ತಾರಲ್ಲ, ಅಂದರೆ ಹಂಗೆ ಬಂದು ಇಟ್ಕೊಳಂಗಿಲ್ಲ ಇದ್ರದ್ದು. ಮತ್ತೆ ಇಟ್ಕೊಂಡು ಪವರ್ ಕಳ್ಕೊಳ್ಳುತ್ತೆ ಇದು. ಅವರೆಲ್ಲ ಬಂದು ನೀಟಾಗಿ ಕೈ ಕಾಲು ಮುಖ ಎಲ್ಲ ತೊಳೆದು ದೇವ್ರದ್ದೊಂದು ಪೂಜೆ ಮಾಡಿ ಮತ್ತೆ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕೊಂಡು ಇದಕ್ಕೂ ಹಾಕಿ ಸ್ವಲ್ಪ ಇದು ಮಾಡ್ಕೊಂಡು ಆವಾಗ ಇಟ್ಕೊಂಡಾಗ ಅದು ರಿಲೀಫ್ ಕೊಡುತ್ತೆ. ಅದಾದಮೇಲೆ ಇದಕ್ಕೂ ಮತ್ತೆ ಅದನ್ನೆಲ್ಲ ಆಗಿ ಇದು ಒಂದು ಶುದ್ಧವಾದ ಜಾಗದಲ್ಲಿಟ್ಟು ಅದ್ರಿಗೆಲ್ಲ ಒಂದು ಪೂಜೆ ಮಾಡಿ ಮತ್ತೆ ಒಂದು ನಿಂಬೆಹಣ್ಣು ಒಂದು ತೆಂಗಿನಕಾಯಿ ದೃಷ್ಟಿ ತೆಗೆದು ಆಚೆ ಕಡೆ ಹೊಡೆದ್ರೆ ಇದಕ್ಕೆ ಮತ್ತೆ ಎನರ್ಜಿ ಲೋಡ್ ಆಗುತ್ತೆ. ಸೂಪರ್. ಅಂದರೆ ಏನೇ ದೃಷ್ಟಿ ಆಗಿದ್ರು ಇದಕ್ಕೂ ದೃಷ್ಟಿ ತೆಗಿಬೇಕು. ಹಾಂ ಸರ್, ಇದು ಏನಂತಂದರೆ ಈಗ ನಮ್ಮನಿಂದ ಇದು ಹೇಳ್ಕೊಂಡಿರ್ತದೆ ಮತ್ತು ಇದರಿಂದ ಹೊರಗಡೆ ಹಾಕ್ಬೇಕಲ್ಲ. ದೃಷ್ಟಿ ನಿಂಬೆಹಣ್ಣಿಗೆ ಎಳ್ಕೊಂಡು ಆಚೆಗೆ ಹಾಕಿದ್ರೆ ಅದರಲ್ಲಿ ಆಚೆ ಹೋಗ್ಬಿಡುತ್ತೆ. ಆಚೆಗೆ ಹೋಗುತ್ತೆ. ಮತ್ತು ಇದ್ರ ಲೋಡ್ ಹಂಗೆ ಇರುತ್ತೆ, ಶಕ್ತಿ ಕಳ್ಕೊಳ್ಳಲ್ಲ ಹಂಗೆ, ಮತ್ತು ಎನರ್ಜಿ ಹಂಗೆ ಇರುತ್ತೆ ಇದು. ಈ ಥರ ಮತ್ತು ಗ್ರಹಗಳು ಇಟ್ಕೊಂಡಿದ್ದಾವೆ, ನಮಗೆ ಭೂತ ಪ್ರೇತಗಳು ಇಟ್ಕೊಂಡಿದ್ದಾವೆ ಅಂತ ಅವ್ರಿಗೆ 5 ನಿಮಿಷ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಅದು ಮೈ ಮೇಲೇನೋ ಬಂದ್ಬಿಡುತ್ತೆ. ಹೌದಾ?
ಅವ್ರಿಗೆಲ್ಲ ತೊಂದರೆ ಇರೋದು ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಅಂದರೆ ಇದನ್ನ ಕೈಯಲ್ಲಿ ಇಟ್ಕೊಂಡು ಇಲ್ಲ ತಲೆ ಮೇಲೆ ಇಟ್ಕೊಂಡ್ರೆ ಅದು ಮೈಯಲ್ಲಿ ಏನೇ ಇದ್ರೂ ಅದು ಆಚೆ ಬರುತ್ತೆ. ಆಚೆ ಬರುತ್ತೆ ಅಂದರೆ ಅದು ಹೊರಗಡೆ ಬರುತ್ತೆ, ಅಂದರೆ ಅದು ಓಪನ್ ಆಗಿ ಮಾತಾಡುತ್ತೆ, ಮೈ ತುಂಬುತ್ತೆ. ಹೌದು, ಈ ಥರ ಇವೆಲ್ಲ ಮಾಡಬೇಕು ಅಂತಂದರೆ ಸರ್ ಇದು ತುಂಬ ನಾವು ಇಲ್ಲಿ ಏನು ಹೇಳ್ತೀವಿ ಅಂತಂದರೆ ಊಟನೂ ಜಾಸ್ತಿ ಮಾಡೋಂಗಿರಲ್ಲ ಇವು. ನಾವು ಒಂದು ಅಂದರೆ ಉಪವಾಸ ಅಂತ ಹೇಳಬೇಕು. ಇವೆಲ್ಲ ಒಂದು ಉಪವಾಸ ಇದ್ದು ಆ ತಾಯಿ ಕರುಣೆ ಮೇಲೆ, ಆ ತಾಯಿ ಆಶೀರ್ವಾದದಿಂದ ಅವ್ರದ್ದು ಮನೆ ದೈವ ಆಧಾರದ ಮೇಲೇ ಗಮನ ತಗೊಂಡು ಒಂದೇ ಮನಸ್ಸಿನಿಂದ ಮಾಡ್ತಾ ಇದ್ದಾಗ ಅವ್ರ ಮನೆ ಒಳಗಡೆ ಏನೇನು ನಡೀತೈತೆ ಅನ್ನೋದು ನಮ್ಗೆ ಇಲ್ಲಿ 100% ಗೊತ್ತಾಗ್ತಾ ಇರ್ತದೆ. ಅಂದರೆ ಯಾರಿಗೆ ಇದನ್ನು ಮಾಡ್ತಾ ಇದ್ದೀರಾ ಅವ್ರ ಮನೆಯಲ್ಲಿ ನಡೆಯೋ ಘಟನೆಗಳು ನಿಮಗೆ ಗೊತ್ತಾಗುತ್ತೆ. ಹೌದು, ಅವ್ರಿಗೆ ಒಳ್ಳೇದಾಗೈತಾ, ನಾವು ಮಾಡಿರೋ ಕೆಲಸ ಅಲ್ಲಿ 100% ಸಕ್ಸಸ್ ಆಗೈತಾ, ಮತ್ತು ಇವಾಗ ಇದು 2 ದಿನ ಕೊಡಬೇಕು, ಟೈಮ್ ಕೊಡಬೇಕು, ಎಲ್ಲ ಅದು ಆಧಾರದ ಮೇಲೆ ಕೊಟ್ಟಾಗ ಅದು 100% 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಇದು. ಓಕೆ, 100%, 100% ಅಲ್ಲ, 100% ಇದು ಓಪನ್ ಚಾಲೆಂಜ್ ಸರ್ ಇದು. ಯಾಕಂತಂದ್ರೆ ಇದು ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಅಂದರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದು. ಇದು ನಾವು ಮಾಡಿ ತೋರಿಸಿ ಇದು ನಿಮ್ಮ ಅನುಭವಕ್ಕೆ ಬಂದಾದ ಮೇಲೆ ನಾವು ಮಾಡೋದು. ಅವ್ರ ಅನುಭವಕ್ಕೆ ಬರಬೇಕಿದು. ಇಲ್ಲ ಪರ್ಫೆಕ್ಟು ನೀವೇನು ವಿಡಿಯೋದಲ್ಲಿ ಹೇಳಿದ್ದೀರಿ ಇದು ನಮಗೆ ಖಂಡಿತವಾಗಿ 100% ಓಕೆ ಆಗೈತೆ ಅಂಥೇಳಿ ಅವ್ರಿಗೆಲ್ಲ ಇದು ತೋರಿಸಿ ಇದ್ರ ಶಕ್ತಿ ಇದ್ರದ್ದು ಏನು ಅನ್ನೋದು ತೋರಿಸಿ ಅದಾದಮೇಲೆ ನಾವಲ್ಲಿ ಸ್ಥಾಪನೆ ಮಾಡೋದು. ಇದನ್ನೆಲ್ಲ ಹೆಂಗೆ ಕಲ್ತ್ರಿ ನೀವು? ಎಲ್ಲಿಂದ ಈ ವಿದ್ಯೆ ಕಲ್ತಿದ್ದು, ಈ ಚಕ್ರ ಮಾಡೋದು ಯಾವಾಗ ಕಲ್ತ್ರಿ? ಯಾರು ಕಲಿಸಿದ್ರು? ನಾನು ಅದೇ ನಿಮ್ಗೆ ಹೇಳ್ತಾ ಇದ್ದು, ಇವೆಲ್ಲ ಅನುಭವ ಬರಬೇಕಿದು. ಇದು ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದಾಗ ಕೆಲವರು ದೊಡ್ಡವರು ಹೇಳಿರ್ತಾರೆ ನೋಡಿ ಕಲಿ ಮಾಡಿ ತಿಳಿ ಅಂತೇಳಿ. ಹೌದು, ಇದನ್ನ ಕೆಲವು ವಿಚಾರಗಳಲ್ಲಿ ನಮಗೂ ಗೊತ್ತಿಲ್ಲದಿದ್ದಾಗ ನಾವು ನಂಬ್ಕೊಂಡಿರೋಂಥ ಒಂದು ಶಕ್ತಿ ಇರ್ತದಲ್ಲ, ದೈವ ಶಕ್ತಿ, ಅದು ನಮಗೆ ಅದು ತೋರಿಸ್ತಾ ಇರ್ತದೆ. ಈಗ ಅದು ನಮ್ಗೆ ಏನಾನ ಇವಾಗ ಒಂದು ದಾರಿ ಹೋಗ್ತಾ ಇರ್ತೀವಿ, ಈ ದಾರಿಯಲ್ಲಿ ಹಳ್ಳ ಕೊಳ್ಳ ಅಂತೇನ ಒಂದು ಕೆಲವು ಸನ್ಸ್ ಅಂತ ಏನು ಗೊತ್ತಿರ್ತದಲ್ಲ, ಇದ್ಯಾಕೋ ನಮ್ಗೆ ಇದು ಕೆಲಸ ಇದು ಟೈಮ್ ಕೊಡ್ತಾ ಇದೆ, ಇದು ಲೇಟ್ ಆಗುತ್ತೆ ಅನ್ನೋಷ್ಟೊತ್ತಿಗಲ್ಲೇ ಅದು 100% ಗೊತ್ತಾದ್ಮೇಲೆ ನಾವೇನು ಮಾಡ್ತೀವಿ, ಆ ಕೆಲಸನ ಬಿಡ್ತೀವಿ. ಇವಾಗ ಕೆಲವು ವಿಚಾರಗಳು ಒಂದು ಕೆಲಸ ಏನು ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಅದು ಆ ಟೈಮ್ ನಮ್ಗೆ ಮಾಡೋಕ್ಕಾಗಲ್ಲ, ಅದು ಕೆಲಸನೂ ಕೆಟ್ಟಿರ್ತದೆ. ಅದು ಅದನ್ನು ಹೆಂಗೆ ಸರಿಪಡಿಸ್ಬೇಕು, ಅದನ್ನು ಏನು ಮಾಡಬೇಕು ಅನ್ನೋದು ಅವ್ರು ಕೊಟ್ಟಿರ್ತಾರೆ. ಓಕೆ, ಕೆಲವು ವಿಚಾರಗಳಲ್ಲಿ ಪುಸ್ತಕದಲ್ಲೇ ನಾವೆಲ್ಲನೂ ನೋಡಿ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಕೆಲವು ಬುಕ್ದಲ್ಲಿ ಏನು ಕೊಟ್ಟಿರ್ತಾರಲ್ಲ ಈ ಥರ ಮಾಡು ಅಂತೇಳಿ, ಅವೇ ಮಾಡೋಕ್ಕಾಗಲ್ಲ. ಒಂದೊಂದು ವಿಚಾರ ಎಲ್ಲನೂ ಅದೇ ವಿಚಾರ ತಗೊಳಕ್ಕಾಗಲ್ಲ. ಜ್ಞಾನ ಇಲ್ಲಿ ಸಂಪಾದನೆ ಆಗಬೇಕಿದು. ದೈವ ಯಾವಾಗ ಜ್ಞಾನ ಕೊಡ್ತಾನೆ ಆ ಜ್ಞಾನ ತಕ್ಕಂಗೆ ಮಾಡಬೇಕಿಲ್ಲಿ, ಅದು ವಿಚಾರ ಇಲ್ಲಿ. ಸೂಪರ್, ತುಂಬ ಚೆನ್ನಾಗೈತೆ. ಸಾಧನೆ ಮಾಡಿ ಇದೊಂದು ಕೆಲಸ ಮಾಡಿದ್ದೀರಾ, ಇದ್ರ ಬಗ್ಗೆ ಮಾಹಿತಿ ಫುಲ್ಲಾಗಿ ತಿಳಿಸಿದ್ದೀರಾ. ಯಾರಿಗಾನ ಅವಶ್ಯಕತೆ ಇತ್ತಂದರೆ ನಮ್ಮ ವೀಕ್ಷಕರು ಫೋನ್ ಹಚ್ತಾರೆ. ಇದನ್ನು ಬಿಸ್ನೆಸ್ಗೆ, ಮನೆಗೆ ಎಲ್ಲೆಲ್ಲಿ ಬಳಸ್ಬೋದು ಸರ್? ಇದು ಒಂದು ಬಿಸ್ನೆಸ್ಗೂ ಮಾಡ್ಬೋದು, ಮನೆ ಒಳಗಡೆನೂ ಮಾಡ್ಬೋದು, ಆಮೇಲೆ ಕೆಲವು ಫ್ಯಾಕ್ಟ್ರಿಗಳಿಗಂತನೂ ಮಾಡ್ಬೋದು. ಇದು ಕೆಲವು ಫ್ಯಾಕ್ಟ್ರಿ ಒಳಗಡೆ ಇದಕ್ಕಿದ್ದಂಗೆ ಮಿಷಿನ್ ಸುಟ್ಟೋಗ್ತಾ ಇರ್ತದೆ, ಆಮೇಲೆ ಜನ ಬರ್ತಾ ಇರಲ್ಲ, ಆಮೇಲೆ ಅಲ್ಲಿ ಲಾಸ್ ಆಗ್ತಾ ಇರ್ತದೆ, ಅವ್ರಿಗೆ ಬಿಸ್ನೆಸ್ ಲಾಸ್ ಆಗ್ತಾ ಇರ್ತದೆ. ಮತ್ತೆ ಅಲ್ಲಿ ಬಂದವ್ರು ಅವ್ರಿಗೇನೋ ಒಂದು ಆ ಫ್ಯಾಕ್ಟ್ರಿ ಒಳಗಡೆ ಅಂದರೆ ಸಮಸ್ಯೆಗಳಾಗ್ತಾ ಇರ್ತದೆ. ಆ ಸಮಸ್ಯೆಗಳಿಗೋಸ್ಕರನೂ ಮಾಡ್ಬೋದು ಇದು. ತುಂಬ ಇನ್ನೂ ಸಣ್ಣದು ಮಾಡ್ಬೋದಾ? ನಮ್ಗೆ ಇಷ್ಟು ದೊಡ್ಡದು ಇಟ್ಕೊಳ್ಳೋಕೆ ಜಾಗ ಇರಲ್ಲ, ನಮ್ಗಿನ್ನೂ ಚಿಕ್ಕದು ಬೇಕಾಗಿರುತ್ತೆ, ಇಲ್ಲ ವೆಹಿಕಲಲ್ಲಿ ಇಟ್ಕೊಬೇಕಂತ ಅನ್ಕೋತಾರೆ, ಸೈಜು ಚಿಕ್ಕದು ಮಾಡ್ಬೋದಾ? ಇದನ್ನು ಸೈಜು ಚಿಕ್ಕದಾಗೂ ಮಾಡಬಹುದು. ಅಲ್ಲಿ ಜಾಗ, ಅಲ್ಲಿಂದ ಎನರ್ಜಿ, ಮತ್ತು ಅಲ್ಲಿಂದ ಏನು ಕೆಲವು ಸಮಸ್ಯೆಗಳ ಆಧಾರದ ಮೇಲೇ ಮಾಡ್ಬೇಕಲ್ಲಿ. ಇವಾಗ ಕೆಲವು ಏನಾಗ್ತದೆ ಅಂತಂದರೆ, ಈಗ ಅಲ್ಲಿ ಏನಿರ್ತದೆ ಅಂತಂದರೆ ಸಮಸ್ಯೆ ದೊಡ್ಡದಾಗಿರ್ತದೆ. ಇವಾಗ ಆನೆಗೆ ನೀವು ಇಷ್ಟು ಊಟ ಕೊಟ್ಟರೆ ಎಲ್ಲಾಗುತ್ತೆ? ಸೊಳ್ಳೆಗೆ ಮಾಮೂಲಿ ಅಂದರೆ ಅದೇನು ಹೇಳ್ತೀವಲ್ಲ ನಾವು, ಸೊಳ್ಳೆದೇ ಬೇರೆ, ಆನೆದೇ ಬೇರೆ. ಹೌದು, ಇವಾಗ ಪಕ್ಷಿದೇ ಬೇರೆ, ಮತ್ತೆ ಹದ್ದುದೇ ಬೇರೆ. ಈ ಥರ ಇದು ಅಲ್ಲಿಂದ ಸಮಸ್ಯೆಗಳು ನೋಡಿಕೊಂಡು ಆ ಅನುಗುಣವಾಗಿ ನಾವು ಇದು ತಯಾರು ಮಾಡಬೇಕು. ಓಕೆ, ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ, ಒಂದು ಅನುಭವ ನಮಗೂ ಕೊಟ್ಟೈತೆ ಇದು. ಅದ್ರ ಬಗ್ಗೆ ನಾನು ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸಿದ್ದೀನಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಮಾತಾಡೋಣ. ನಮಸ್ಕಾರ. ನಮಸ್ಕಾರ.